ದರ್ಶನ್ ಅನ್ನ ಅರೆಸ್ಟ್ ಮಾಡಿದ ವಿಚಾರ ಇದೆಯಲ್ಲ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಹೇಗಾಯ್ತು, ಪೊಲೀಸರು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ರು, ಮೈಸೂರಲ್ಲಿ ದರ್ಶನ್ ಅನ್ನ ಬಂಧಿಸಿದ್ದೇ ರೋಚಕ. ಅರೆಸ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಹೋಟೆಲ್ ಅಲ್ಲಿ ಇರ್ತಾರೆ. ಹಾಗಾದ್ರೆ ಆ ಹೋಟೆಲ್ ಅಲ್ಲಿ ಏನೇನಾಯ್ತು? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ದರ್ಶನ್ ಈಗ ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳಿ ಭಾನುವಾರ ಇವರು ಸರೆಂಡರ್ ಆಗ್ತಾರೆ, ಆದ್ರೆ ಸೋಮವಾರ ಸರೆಂಡರ್ ಆಗ್ತಾರೆ. ನೆಕ್ಸ್ಟ್ ಡೇನೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. 11ನೇ ತಾರೀಕು ಬೆಳ್ಳಂಬೆಳಗ್ಗೆನೆ ಮೈಸೂರಿಗೆ ಹೋಗಿರ್ತಾರೆ ಪೊಲೀಸರು. ಹಾಗಾದ್ರೆ ಆಗ ಎಲ್ಲಿರ್ತಾರೆ ಅನ್ನೋದನ್ನ ತಿಳ್ಕೊಂಡಂತಹ ಪೊಲೀಸರು ಹೋಟೆಲ್ಗೆ ಹೋದಾಗ ಅಲ್ಲೇ ಸಾಕಷ್ಟು ರೀತಿಯಾದಂತಹ ಘಟನೆಗಳು ಕೂಡ ನಡೆಯುತ್ತೆ. ಹಾಗಾದ್ರೆ ಅಲ್ಲಿ ಏನೇನಾಯ್ತು? ಅರೆಸ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು, ದರ್ಶನ್ ಏನ್ ಮಾಡ್ತಾ ಇದ್ರು ಹೋಟೆಲ್ ಅಲ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ವಿ ಹಿಂದೆ ಕೂಡ, ಮೈಸೂರಲ್ಲಿ ಇದ್ರು, ಅವರು ಶೂಟಿಂಗಿಗೆ ರೆಡಿ ಆಗ್ತಾ ಇದ್ರು, ಜಿಮ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ನಂತರ ಅವರನ್ನ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಬರಲಾಯಿತು ಅಂತ. ಸೊ ದರ್ಶನ್ ಬಂಧನಕ್ಕೆ ಎಸಿಪಿ ಚಂದನ್ ಟೀಮ್ ಅಲ್ಲಿಗೆ ಹೋಗಿತ್ತು. ಆದ್ರೆ ಇಲ್ಲಿ ಹೋಟೆಲ್ನ ಸಿಬ್ಬಂದಿಯೇ ಪೊಲೀಸರ ದಾರಿ ತಪ್ಪಿಸಿದ್ರು. ದರ್ಶನ್ ರೂಮ್ ನಂಬರ್ ಕೇಳಿದ್ರೆ ಅದನ್ನ ಹೇಳದೆ ಹೋಟೆಲ್ನ ಸಿಬ್ಬಂದಿ ಸತಾಯಿಸಿದ್ರು. ಹೋಟೆಲ್ ಅಲ್ಲಿ ಸಾಕಷ್ಟು ಹೊತ್ತು ಕಾದಿದ್ರು ಪೊಲೀಸರನ್ನ ಕಂಡು ಆಗ ದರ್ಶನ್ ಬಾಡಿ ಗಾರ್ಡ್ಸ್ ಓಡ್ ಬಂದಿದ್ರು. ದರ್ಶನ್ ಕಾರಲ್ಲಿ ಹೋಗ್ತಾ ಇದ್ದಂತಹ ಬಾಡಿ ಗಾರ್ಡ್ಸ್ ಅನ್ನ ಪೊಲೀಸರು ಅವರು ಕೂಡ ಅಲ್ಲಿ ಚೇಸ್ ಮಾಡಿ ಬಾಡಿ ಗಾರ್ಡ್ಸ್ ಅನ್ನ ಅಡ್ಡ ಹಾಕಿ ಅವರ ಮೊಬೈಲ್ಗಳನ್ನ ಪೊಲೀಸರು ಕಿತ್ಕೊಂಡಿದ್ರು. ಬಳಿಕ ಅವರ ಹತ್ರನೇ ದರ್ಶನ್ ರೂಮ್ ನಂಬರ್ ಯಾವುದು ಹೇಳಿ, ದರ್ಶನ್ ರೂಮ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಬಾಡಿ ಗಾರ್ಡ್ಸ್ ಹತ್ರನೇ ಕೇಳಿದಂತಹ ಸಂದರ್ಭದಲ್ಲಿ ಬಾಡಿ ಗಾರ್ಡ್ಸ್ ನೇರವಾಗಿ ದರ್ಶನ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಸ್ನಾನವನ್ನ ಮಾಡ್ತಾ ಇರ್ತಾರೆ. ಪೊಲೀಸರ ಹತ್ರ ಮತ್ತೊಂದು ಕೀ ಇತ್ತು, ಅಂದ್ರೆ ಈಗಾಗಲೇ ಹೋಟೆಲ್ಗಳ ಬಳಿ ಇರುತ್ತೆ ಎಕ್ಸ್ಟ್ರಾ ಕೀಗಳ, ಅದನ್ನ ಇಟ್ಕೊಂಡು ಪೊಲೀಸರು ಆ ಒಂದು ಕೀಯನ್ನ ಬಳಸಿ ರೂಮ್ ನ ಡೋರ್ ಅನ್ನ ಓಪನ್ ಮಾಡ್ತಾರೆ. ಡೋರ್ ಬಡಿದು ಬೇಗ ಬನ್ನಿ ಅಂತ ಕಾಕಿ ಸೂಚನೆ ಕೊಡುತ್ತೆ. 2 ನಿಮಿಷದಲ್ಲಿ ಬಾತ್ರೂಮ್ ಇಂದ ಹೊರಬಂದ ದರ್ಶನ್ ಅನ್ನ ಆಗ ಹೇಳ್ತಾರೆ, ಬಾ ನಿನ್ ಮೇಲೆ ಕೇಸ್ ಇದೆ, ಬಟ್ಟೆ ಹಾಕೋ ಅಂತ ಕಾಕಿ ಹೇಳುತ್ತೆ. ಬಟ್ಟೆ ಹಾಕೊಂಡು ಹೋಗೋಣ ಸಾರ್ ಅಂತ ದರ್ಶನ್ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತೇನಾಯ್ತು, ದರ್ಶನ್ ಯಾವ ರೀತಿಯಾಗಿದ್ರು, ಸಾಕಷ್ಟು ಆತಂಕದಲ್ಲಿ ಇದ್ರು ಅವ್ರು. ಯಾಕಂತ ಹೇಳಿದ್ರೆ ಹೋಟೆಲ್ ಅಲ್ಲಿ ಇರುವಾಗಲೇ ಈ ಘಟನೆ ಆದ ಬಳಿಕನೇ ಒಂದು ರೀತಿಯಲ್ಲಿ ಮಂಕಾಗಿದ್ದ ಹಾಗೆ ಇದ್ರಂತೆ. ದರ್ಶನ್ ಏನಾಗಿದೆ, ಇನ್ನು ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳೋದು, ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀನಿ ಅನ್ನುವಂತಹ ಆತಂಕ ಕೂಡ ಕಾಡ್ತಾ ಇತ್ತಂತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.